ಹಾಯ್ ಬಲ್ಲೆಯ. ನಮಸ್ತೆ ಎಲ್ಲರಿಗೆ ಕೂಡ ಶುಭ ಮಧ್ಯಾಹ್ನ. ನಾವೆಲ್ಲಿ ಹೋಗ್ತಿದ್ದೇವೆ ಮಕ್ಕಳೇ? ಬೀಚ್. ಅದಿರ್ಲಿ ಚೂರು ಉಪ್ಪು ನೀರಲ್ಲಿ ಗೊಬ್ಬಲಿಕ್ಕೆ ಆಟ ಆಡ್ಲಿಕ್ಕೆ. ನಾವು ಬೀಚಿಗೆ ಹೋಗ್ತಿದ್ದೇವೆ ಆಯ್ತಾ. ಆಟ ಆಡ್ಲಿಕ್ಕೆ ಅದಕ್ಕೆ ಲೈವ್ ಬೇಗ ನಿಲ್ಲಿಸಿದ್ದು. ಇನ್ನು ಲೈವ್ ನಿಲ್ಲಿಸಿದಕ್ಕೆ ಎಲ್ಲ ಬೈಯುವವರು ಈ ವ್ಲಾಗ್ ನೋಡಿ ಮತ್ತೆ ಸಮಾಧಾನ ಮಾಡ್ಕೊಳ್ಳಿ ಆಯ್ತಾ. ಬೀಚಲ್ಲಿ ಯಾರು ಸಹ ಲೈವ್ ಮಾಡುದು? ನೀವೇ. ಯಾರು? ನೀವೇ. ನಾನ್ ಲೈವ್ ಮಾಡುದಿಲ್ಲ. ನೀವೇ ಮಾಡ್ಬೇಕು. ನೋಡಿ ನಮ್ಮ ನೇತ್ರಾವತಿ ನದಿ ನೋಡಿ. ಹಲೋ ನಮಸ್ತೆ. ಈಗ ನಾವು ಬೀಚ್ಗೆ ಹೋಗ್ತಿದ್ದೇವೆ. ಜಪ್ಪನ್ನ ಇಡಬಲ್ಲ ಸಾನು ಇಡಬಲ್ಲ ಬೇಡ ಮಾರೆ. ಜೀತನ ಇಡಬಲ್ಲ ಜೀತನ ಜಕ್ಕೆಲ್ಗಲ ಬೇಡ ಅಮ್ಮ. ಐಟು ಉಂಡೆ ತುಲಾಗೆ ದೂಡು ಬಲ್ಲ ಸರದನ್ನ ಬನ್ ಯಾರಣಿ ಮೋಹಿನಿ సరే అట్టా ఉంది ఇన్నో ಟ್ರಕ್ ಯಾನೊರ್ತಿ ಏತ್ ಸೊಪ್ಪಿದಾಡ್ದೆ ಬಲ್ತಲ್ಲ ಕಾಂಡೆಲ್ಲ ಚಿಕ್ಕ ಮನ ವೀಡಿಯೋ ಅಂತ ನುಳ್ಳೇರು ಬುಡಡ್ತಿ ವೀಡಿಯೋ ಪೇರೆ ಅದು ಲಕ್ಕಿ ಬಂದ್ವಿ ಸರಿಂಡಿ ಅಥವಾ ಹೊನ್ನಂಬಿ ನೋಡಿ ನೋಡಿ ನಾವು ಪನಂಬೂರು ಬೀಚಿಗೆ ರೀಚ್ ಆದ್ವಿ. ನಾನು ಮಾತ್ರ ಚಂದ ಹೊರಟದ್ದಾಯ್ತಾ. ಇವರೆಲ್ಲ ನೋಡಿ ಎದ್ದುಕೊಂಡು ಬಂದದ್ದು ಬೀಚಿಗೆ ಹೋಗುದು ಅಂತ ಹೇಳಿ. ನಾನು ಚಂದ ಹೊರಟದ್ದು ಯಾಕೆ ಅಂತ ಹೇಳಿದ್ರೆ ಲೈವ್ ಮುಗಿಸಿ ಬಂದದಲ್ಲ ಅದಕ್ಕೆ. ಹಾಯ್ ಅವಳು ಮಲಗಿದ್ರು. ಹೋಗೋಣ ಪೂರ ಎಂಕ್ ತಿಕ್ಕು ನಕ್ಲು ಪೂರ ಹೈಟ್ ದಕ್ಲಿ ಮಾರೆ ಎಂಕ್ ಕ್ಯಾಮರಾ ಬರ್ತೀರನೆ. ಹಲೋ ಐಫೋನ್ ಇಟ್ಕೊಂಡು ಫೋಸ್ ಕೊಡುದು ನೋಡಿ. ಇಂಚಿಗೆ ಬೇಕು ಹತ್ತಿಯ ತೋಜಡೆ ಪತ್ತಾರು ಹುಡುಗನಾ ಬಾಟ್ಲ್ ಇಡು. ಪತ್ತಾರು ಹುಡುಗ ಅಲ್ಪ ತುಲಾಗೆ ನೀ ಇಲ್ಲವಾದರೆ ನಾ ಸಪ್ತ ಸಾಗರ ವೀಡಿಯೋ ಮಾಡ್ತಾರೆ.
ಬೊಕ ರಿಯಲ್ ಅತ್ತಂದೆ ಗೊಂಬೆ ನೆನ್ಯಾನ ಬರಂದತ ಸೀದಾ ಬಲ್ತೊಂದು ಐಕ್ಯದ ಕಣ್ಣು ಉಂಟು ಈ ಒಂಟೆ ತುನಾಗ ಮುಂಗಾರು ಮಳೆ ಟೂತ ಸಾಂಗ್ ನೆನ ಬರ್ಪುನದ ಮೂಲದಲ್ಲ ನೋಡಿ ಎಲ್ಲ ಬೆಂಗಳೂರಿನವರು ಮಂಗಳೂರಿನವ್ರು ನೋಡಿರ್ತೀರಿ ಬೀಚ್ ಕೂಡಲೇ ಇಲ್ಲಿಗೆ ಬನ್ನಿ. ಇದು ಪಣಂಬೂರು ಬೀಚ್. ಸೊ ಹಾಯ್ ರೆಸ್ಟ್ ಮತ್ತೆ ನಿಮಗೆ ಸುಸ್ತಾದ್ರೆ ಇಲ್ಲಿ ಮಲಗ್ಬೋದು. ಸಪ್ತ ಸಾಗರ ಶೋಕ್ ಬರೋದಿಲ್ಲ, ಬಿಸಿಲು ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ ಬಿಸಿಲಲ್ಲಿ. ಒಳ್ಳೆ ಗಾಳಿ ಮುಸುಂತುಲ್ಲ ನಿನ್ನ ಚೂರು ಸೋಕ್ತೀವನು. ಅಲ್ಲ ಹೋದ ಮೇಲೆ ದಾಯ್ತಾ ದಾಯ್ತು ಎಕಡೆ ಬಂದೇನು ಕುಡರನು ಯಾನ್ ಎಂಚದೋಜು ಫಾರಿನ್ ನಕ್ಲೆ ಕೊಲ್ಲೆ ಜಿ ಮಾರೆ ಐ ಆಮ್ ಪ್ಯೂರ್ ಇಂಡಿಯನ್ ಕರ್ನಾಟಕದ ಹುಡುಗಿ, ಕನ್ನಡದ ಹುಡುಗಿ, ಮತ್ತೆ ತುಳುನಾಡಿನ ಹುಡುಗಿ. ಇಲ್ಲಿ ನೋಡಿ, ಓಯ್ ಸಾನು ಕೇಳ್ತಿ ಮಾರು, ಓಯ್ ಸಾನು ಸಾನು. ಈ ಸಲ ಎಂತ ಗೊತ್ತುಂಟಾ, ಯಾವಾಗಲೂ ಇವರಿಗೆಲ್ಲ ರಜೆ ಖುಷಿ ಆಯ್ತಾ, ಚಂದ ಆಟಾಡ್ತಿದ್ರಲ್ಲ. ಹಾಗಾಗಿ ಈ ವರ್ಷ ಎಂತ ಆಯ್ತು ಅಂತ ಹೇಳಿದರೆ, ಮನೆಯಲ್ಲಿ ನೇಮೋತ್ಸವ ಇತ್ತಲ್ಲ, ಹಾಗೆ ಫುಲ್ ಕೆಲಸ ಆಯ್ತಾ ಮಕ್ಕಳಿಗೆ. ರಜೆ ಎಂಜಾಯ್ ಮಾಡಲಿಕ್ಕೆ ಆಗಲಿಲ್ಲ, ಕೆಲಸ 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 ಇಡೀ ಮೇ ಫುಲ್ಲು. ಅದಕ್ಕೆ ಇವತ್ತು ಬೀಚ್ಗೆ ಕರ್ಕೊಂಡು ಬಂದದ್ದು. ಅದಕ್ಕೆ ನಾನು ಬರೋದಿಲ್ಲ ಅಂತ ಹೇಳಿದೆ ಆಯ್ತಾ, ಲೈವ್ ಮಾಡ್ತಿದ್ದೆ ಅಲ್ಲ. ಅದು ಇವತ್ತು 300 ವ್ಯೂವರ್ಸ್ ಇದ್ದರು. ನನಗೆ ಲೈವ್ ನಿಲ್ಲಿಸಲಿಕ್ಕೆ ಮನಸ್ಸೇ ಇರಲಿಲ್ಲ. ಇವರು 1 ಗಂಟೆಗೆ ಹೊರಟವರು, ನನಗೆ ಅಂತೇಳಿ ಕಾದದಾಯ್ತು ಎಲ್ಲರೂ, ನೀವಿಲ್ಲದೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ನಾನು ಮತ್ತೆ ಎಂತ ಮಾಡೋದು, ಅವರನ್ನು ಕಾಯಿಸ್ಲಿಕ್ಕೆ ಇಷ್ಟ ಆಗಲಿಲ್ಲ, ಅದಕ್ಕೆ ಬಂದದ್ದು ಲೈವ್ ನಿಲ್ಲಿಸಿ ಆಯಿತಾ. ಹಾಗೆ ಅವರಿಗೆ ಭಾರಿ ಖುಷಿಯಾಗಿದೆ ಇವತ್ತು. ಹಾಂ ಫುಲ್ ಹೌದು. ನಾನು ಅದೇ ಹೇಳ್ತಿದ್ದೆ, ಈ ಸಲ ರಜೆ ಮಕ್ಕಳಿಗೆ ಯಾರು ಆಟ ಆಡಲಿಕ್ಕೂ ಆಗಲಿಲ್ಲ, ಎಲ್ಲಿಗೂ ಹೋಗೋದಿಲ್ಲ ಆಯ್ತಾ. ಅವರು ಅಜ್ಜಿ ಮನೆಗೆ ಎಲ್ಲ ಹೋಗೋದಿಲ್ಲ, ಹೋದರೂ ಒಂದು 4-5 ದಿನ ಇರ್ತಾರೆ, ಮತ್ತೆ ಬರ್ತಾರೆ ವಾಪಸ್ಸು. ಬಟ್ ಈ ವರ್ಷ ಅದು ಕೂಡ ಇಲ್ಲವೇ ಆಯಿತು, ಫುಲ್ ಕೆಲಸವೇ ಆಯಿತು. ಸೊ ಹಾಗೆ ನೀವೆಲ್ಲಿಯವರ? ನಿಮ್ಮ ಊರಲ್ಲಿ ಮೇಡ್ ಇನ್ ಇಂಡಿಯಾ. ಹಾಂ ಮುಲ್ಪ ಪನ್ಪುನಾಗ್ಲಿ ಇಜ್ಜೆ ಇರುಂದೆ ಅಕ್ಲು ಇಂಚು ಬೈದೀನಿ ನೋಡಿ. ನಮ್ಮ ಹುಡುಗರು ಈಗಲ ಜಿಮ್ ಬಾಡಿ ಪೂರ ತೋಪಲ್ಲಿ. ಅಲ್ಲಿರೊಂದು ಬರ್ಪೂಜಿಯ
ಗುಂಡಿಂಡ ಊರಿಯರಿಗೆ ಏರು ಪಪ್ಪನ ಉಪ್ಪು ನೀರತ್ತ ತೂಲೆ ಚೂರು ಬರ್ದು ಉಪ್ಪು ನೀರ ಅಂದು ಸಾನು ನಾ ಇಲ್ಲ ಬೀಚಿಗೆ ಬೈದನು ಯಾರನ್ನ ಬಲ್ಲಡು ಬೋಯ್ತೆ ಅಮ್ಮ್ಯಾಕ ಅಮ್ಮ್ಯಾಕ ಓ ಅಮ್ಮ್ಯಾಕ ಇಂತ ನೀರು ಕಾಡುವೆ ಕಾಲ ಬುಜಿ ಮೊಬೈಲ್ ಪೂರ ದಂಡಿ ಅದು அஞ்சு வீடு அன்பு ಐಫೋನ್ ಸಾನ್ ಅನ್ಕೋ ಸಾನ್ ಬತ್ತನೆ 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 ಸಾನು ಬತ್ತನೆ 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 ಯಾ ಇದೊಟ್ಟಿಗೆ ಪಾಪ ಕೊಜಾಪು 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 ಮಾರಿ ಅಕ್ಕ ನಿಕ್ಕೋಸ್ಕರ ಬಂದ್ಕೊಳಲ್ಲ ಒಳ್ಳೆಯ ಪೂರ How was your feeling? ಆಯ್ತಾ वेस्ट वेस्ट पूरा वेस्ट पूरा पूरा ಎನ್ನ ಬೆರಿತಲ್ಲ ಈ ಬೋಂಡಿ ಯಾಕ್ಯಾವು ಯಾಕ್ಯಾವು
ವಾಟ್ ಈಸ್ ದಿಸ್? ದಾದೇಂದು ದೇವಸ್ಥಾನ ವಾದೇವೆರ್ರ ಹೆಂಗ್ ದೇವಸ್ಥಾನದಲ್ಲ ಕದೋಜುಜಿ ಹೊರ ಈಮೆ ಹಿಡ್ದು ಬತ್ತು ತೂಲೆಗೆ ಎಂಚದೋಜುನೊಂದು ಅರೆಗ್ಲ ಗೊಬ್ಬುನ ಎಂಕಲು ತೂದು 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 ತಡೆವರ ಒಂದ್ ಯಾರ್ಲ ಗೊಬ್ಬೆರ ಸುರು ಬಂತಿ ಹಾ ನಮ್ದಾಯ್ತು ಬೀಚಲ್ಲಿ ಆಟ ಆಡಿ ಮಂಗಳೂರಲ್ಲಿ ಆಗಿರುವಂಥ ಹೊಸ ಸ್ಕೈ ಡೈನಿಂಗ್